ಹೇಗಿದ್ದೀರಾ ಎಲ್ಲ? ನಾನಂತೂ ಚೆನ್ನಾಗಿದ್ದೀನಿ. ಅದು ಇನ್ನು ಸ್ವಲ್ಪ ದಿನ ಮಾತ್ರ. ನೀವು ಯಾರು ಅಂತ ನನಗೆ ಗೊತ್ತೇ ಇಲ್ಲ, ಆದರೆ ನಾನು ಯಾರು ಅಂತ ನಿಮಗೆ ತಿಳಿಸೋದು ನನ್ನ ಕರ್ತವ್ಯ, ಹಾಗೂ ಅದು ನನ್ನ ಜವಾಬ್ದಾರಿ ಕೂಡ. ಬಿಕಾಸ್ ಮುಂದಿನ ಪೀಳಿಗೆಗೆ ನಾವು ಯಾರು ಅಂತ ತಿಳಿಸ್ಬೇಕಾಗಿರೋದು. ಅದಕ್ಕೋಸ್ಕರ ಒಂದು ಸಣ್ಣ ಕ್ಲೂ ಇದು. ಓಕೆ, ಲೆಟ್ ಮಿ ಸ್ಟಾರ್ಟ್. ಡಿಸೆಂಬರ್ 2018ನಲ್ಲಿ ಅನ್ಯಗ್ರಹ ಜೀವಿಗಳು ಭೂಮಿಗೆ ಬಂದು ಭೂಮಿನೆಲ್ಲ ಧ್ವಂಸ ಮಾಡಿದ್ವು. ಅದೆಷ್ಟೋ ಜನ ಅವುಗಳ ದಾಹಕ್ಕೆ ಆಹಾರವಾಗಿ ಹೋದರು. ಕೊನೆಗೆ 2039ರವರೆಗೆ ಕೇವಲ 10,000 ಜನಸಂಖ್ಯೆ ಮಾತ್ರ ಇತ್ತು. ಕ್ರಮೇಣ ಅದು ಕ್ಷೀಣಿಸುತ್ತಾ ಜನರೇ ಇಲ್ಲದ ಭೂಮಿಯಾಗೋಗಿತ್ತು. ಈಗ 2050 ಮಾನವ ನಿರ್ಮಿತ ನಗರಗಳು ಮಾಯವಾಗಿ ಏಲಿಯನ್ಸ್ ನಿರ್ಮಿತ ವಾತಾವರಣ ಸೃಷ್ಟಿಯಾಗಿದೆ. ಈ 2050ಕ್ಕೆ ಉಳಿದಿರೋದು ನನ್ನನ್ನು ಸೇರಿ ಕೇವಲ 6 ಜನ ಮಾತ್ರ.
ವಿಡಿಯೋ ಮಾಡೋದಕ್ಕೆ ಕಾರಣ ಲೂನಾ ಅನ್ನೋ ಒಂದು ಮೆಷಿನ್. ಒಂದು ವೇಳೆ ಈ ಮೆಷಿನ್ನಲ್ಲಿ ನಾವು 6 ಜನ ಸತ್ತರೆ ಮನುಷ್ಯರೇ ಇಲ್ಲದ ಭೂಮಿ ಸೃಷ್ಟಿಯಾಗುತ್ತೆ. ಸೊ ಈ ವಿಡಿಯೋ ಮುಂದೆ ಯಾರಿಗಾದ್ರೂ ಸಿಕ್ಕಿದ್ರೆ ಮನುಷ್ಯ ಅನ್ನೋ ಪ್ರಾಣಿ ಇದ್ದ ಅಂತ ಜಗತ್ತಿಗೆ ತಿಳಿಸಿ. ಓ, ಟೈಮ್ ಫಾರ್ ಬ್ಯಾಟಲ್. ಹ್ಯಾವ್ ಎ ನೈಸ್ ಡೇ. Monster, X-Beats are arriving. What happened? Tell me exactly. UFO is on the way. Oh, is it? What type of aliens? It's a Blue Stars X-Beats. Oh. ಎಲ್ಲ ವೆಪನ್ಸ್ ರೆಡಿ ಆಗಿ ವಿದಿನ್ 10 minutes ಅಟ್ಯಾಕ್ ಮಾಡಬಹುದು. ಟೈಮ್ ಕೋಡ್ ಸ್ಟಾರ್ಟ್ ನೌ. ಎಲ್ಲರೂ ವೆಪನ್ಸ್ ರೆಡಿ ಆಗಿ. Okay. I'm getting ready now. ಬೇಗ. ಹರಿ ಅಪ್. ಅಟ್ಯಾಕ್ ಮಾಡಕ್ಕೆ ತುಂಬಾ ಟೈಮ್ ಇಲ್ಲ. ಬೇಗ. UFO is on the way. Okay. I got it. I'm getting into a suit. ದಿನ ಸಾಯೋದಕ್ಕಿಂತ ಒಂದೇ ಸಲ ಸತ್ತೋಗ್ಬೋದು. ತುಂಬ ಹಿಂಸೆ ಆಗ್ತಾ ಇದೆ. ಈ ಒಂದು ರೋಬೋಟಿಂದ ಇಷ್ಟು ದಿನ ಬದುಕಿದ್ವಿ. ಲೆಟ್ಸ್ ಸಿ ವಾಟ್ ಹ್ಯಾಪನ್. Start the game. ಹೇಗಿದ್ದಾನೆ ನನ್ನ ಹಳೆ ಫ್ರೆಂಡು? ಇನ್ನೂ ನನ್ನ ಮೇಲೆ ಅವನಿಗೆ ಕೋಪ ಹೋಗಿಲ್ವಾ? ನಿನ್ನೆ ಅದು ತುಂಬ ಕಾಟ ಕೊಟ್ಬಿಟ್ಟ. ನಾನೇ ಫೈಟ್ ಮಾಡ್ತೀನಿ ಅಂತ ಹಠ ಇಟ್ಕೊಂಡು ಕೂತಿದ್ದ. ನನಗಂತೂ ಸಾಕಾಗಿ ಹೋಯ್ತು. ನಾನೇ ಹೋಗಿ ಅವನ ಹತ್ರ ಮಾತಾಡ್ತೀನಿ. ಹೇ ನೋಡು, ಈಗಿರೋ ಮಿಷಿನ್ ಏನಿದ್ರು ನನ್ನಂಥ ಜಾಯಿಂಟ್ ರೋಬೋಟ್ಸ್ಗೆ, ನಿನ್ನಂಥ ಕಾಲು ಮುರಿದಿರೋ ರೋಬೋಟ್ಸು ಮನೆ ಕೆಲಸಕ್ಕೆ ಸರಿ. ನೀನೆಲ್ಲ ಬ್ಯಾಟಲ್ ರೋಬೋಟ್ ಆಗೋಕ್ಕಾಗಲ್ಲ. ನೀನೇನಿದ್ರು ಮನೆ ಕೆಲಸ ಮಾಡೋಕ್ಕೆ ಮಾತ್ರ, ಪಾತ್ರೆಗಳನ್ನ ತೊಳೆಯೋಕ್ಕೆ, ಕಸ ಗುಡ್ಸೋಕ್ಕೆ, ಮನೆ ಒರ್ಸೋಕ್ಕೆ ಮಾತ್ರ. ಓ, ಟೈಮ್ಸ್ ಅಪ್. Yes, Lily? Morning, Mr. Chief. Connect the module. Yes, Chief. Keep transcoding. Yes, Chief. Log in to survive. Yes, Chief. Keep generating. Yes, Chief.
Yes, Lily. Are you fine, Chief? Yes, Lily. Good, Chief. Success the battle. Thank you. Love you.
ಐದು ವರ್ಷದಿಂದ ನೋಡ್ತಾ ಇದ್ದೀನಿ, ಅದು ರೆಡಿ ಆಗಲ್ಲ, ಮಾಸ್ಟ್ರು ಅದನ್ನು ಬಿಡಲ್ಲ. ಸಾರಿ ಲಿಲಿ, ಇದ್ರ ಬಗ್ಗೆ ನಿನ್ಗೇನು ಗೊತ್ತು? ಇದ್ರ ವ್ಯಾಲ್ಯೂ ನಿನ್ಗಿನ್ನೂ ಗೊತ್ತಿಲ್ಲ. ನಿನ್ನನ್ನು ಬಿಟ್ಟು ನಾವೆಲ್ಲ 15 ವರ್ಷದಿಂದ ಈ ಲೂನಾನ ನೋಡ್ತಾ ಇದ್ದೀವಿ. ಈ ಲೂನಾ ಬಗ್ಗೆ ನಿನ್ಗೇನು ಗೊತ್ತು? ಈಗ 5 ವರ್ಷದಿಂದ ಇದನ್ನ ನೋಡ್ತಾ ಇದೀಯಾ. ಲಿಲ್ಲಿ, ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಈ ಲೂನಾದಲ್ಲಿ ನನ್ನ ತಂದೆನ ಕಾಣ್ತಾ ಇದ್ದೀನಿ. ನಿನಗೆ ಇದು ಲೂನಾ, ಆದರೆ ಇದೇ ನನಗೆ ಎಲ್ಲ. ಲೂನಾನೇ ನನ್ನ ತಂದೆ. ನನ್ನ ತಂದೆ ಅಂದರೆ ದೇವರಿದ್ದಂಗೆ. ಇದರಲ್ಲಿ ಎಷ್ಟು ಮೆಮೊರೀಸ್ ಇದೆ ಅಂತ ಗೊತ್ತಾ ನಿನಗೆ? ನನ್ನ ತಂದೆ ನನ್ನನ್ನು ದಿನ ಇದೇ ಲೂನಾದಲ್ಲಿ ನನ್ನನ್ನು ಸ್ಕೂಲಿಗೆ ಡ್ರಾಪ್ ಮಾಡ್ತಾಯಿದ್ರು. ನಾನು ದೊಡ್ಡವನಾದ್ಮೇಲೆ ನನಗೊಂದು ಫಾರಿನ್ ಬೈಕ್ನ ಕೊಡಿಸಿದ್ರು. ಆ ಬೈಕ್ ಬಂದಮೇಲೆ ನಾ ಇದನ್ನು ಓಡಿಸೋದೇ ಬಿಟ್ಬಿಟ್ಟೆ. ಯಾವಾಗ ನನ್ನ ತಂದೆನ ನಾನು ಕಳ್ಕೊಂಡ್ನೋ ಆವಾಗ ನೆನಪಿಗೆ ಬಂದಿದ್ದೆ ಈ ಲೂನಾ. ಈ ಲೂನಾದಲ್ಲಿ ನನ್ನ ತಂದೆನ ನೋಡ್ತಾ ಇದ್ದೀನಿ. ಪ್ರತಿನಿತ್ಯ ಬೆಳಿಗ್ಗೆ ಎದ್ದಿದ ತಕ್ಷಣ ಈ ಲೂನಾನ ಮುಟ್ಟಿದ್ರೇನೆ ನನ್ನ ತಂದೆಗೆ ಸಮಾಧಾನ. ಅದೇ ಕಾರಣಕ್ಕೆ ನಾವು ಮಾಡ್ತಾ ಇರೋ ಈ ಮೆಷಿನ್ಗೆ ಲೂನಾ ಅಂತ ಹೆಸರಿಟ್ಟಿದ್ದೀವಿ. ಓಕೆ ಕೂಲ್ 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 ಮ್ಯಾನ್, ಕೂಲ್. ಈಗ ನಾವು ಮಾಡ್ತಿರೋ ಪ್ರಾಜೆಕ್ಟ್ ಹೆಸರು ಲೂನಾ ಅಲ್ವಾ? ವಿ ಹ್ಯಾವ್ ಟು ಸಕ್ಸಸ್ ದಿಸ್ ಮೆಷಿನ್. ಬಟ್ ಒನ್ ಥಿಂಗ್ ಇಸ್ ಶ್ಯೂರ್, ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದ್ರೊಳಗೆ ಈ ಲೂನಾನ ರೆಡಿ ಮಾಡಿ ನಾನು ಓಡಿಸ್ತೀನಿ. ನೀವೆಲ್ಲರೂ ಅದನ್ನು ನೋಡ್ತೀರ. ಓಕೆ, ಲೆಟ್ಸ್ ಗೋ. ಲೂನಾ ಓಡಿಸಿಲ್ಲ ಅಂದರೆ ನನ್ನ ಹೆಸರು ಮಾಸ್ಟ್ರೇ ಅಲ್ಲ. ಹೇ ಬೂಸ್ಟ್, ಆ ಲೂನಾ ಪ್ರಾಜೆಕ್ಟ್ ಅಂದ್ರೆ ಏನು? ಇಷ್ಟು ದಿನ ಜೊತೆಲಿದೆಯಾ? ಲೂನಾ ಪ್ರಾಜೆಕ್ಟ್ ಅಂದ್ರೆ ಏನು ಗೊತ್ತಿಲ್ವಾ? ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ನನಗೆ ಗೊತ್ತು, ಆದರೆ ಅದು ಫುಲ್ ಕನ್ಫ್ಯೂಷನ್ ಇದೆ. ನಿನ್ನ ಕನ್ಫ್ಯೂಷನ್ನ ನಾನು ಕ್ಲಿಯರ್ ಮಾಡ್ತೀನಿ. ಸಿ VR6 ಒಂದು ದಿವಸ ಬಿಡದೆ ಸಾಫ್ಟ್ ಏಲಿಯನ್ಸ್ ಯಾವಾಗಲೂ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇರುತ್ತೆ ಅಲ್ವಾ? ಅದ್ರ ಜೊತೆಗೆ ನಾವು ಯಾವಾಗಲೂ ಫೈಟ್ ಮಾಡ್ತಾನೆ ಇರ್ತೀವಿ. ಆದ್ರೆ ಅದು ಫೈಟ್ ಮಾಡಿ ಸ್ವಲ್ಪ ಓಡೋಗ್ಬಿಡುತ್ತೆ. ಆದ್ರೆ ಇವಾಗ ಅಟ್ಯಾಕ್ ಮಾಡಕ್ ರೆಡಿ ಆಗ್ತಾ ಇರೋದು ಈವಿಲ್ ಏಲಿಯನ್ಸ್. ಬಿಕಾಸ್ ಸಾಫ್ಟ್ ಏಲಿಯನ್ಸ್ಗೆ ಮನುಷ್ಯನ್ ನೋಡಿದ್ರೆ ಭಯ, ಆದ್ರೆ ಈವಿಲ್ ಏಲಿಯನ್ಸ್ ಆಗಲ್ಲ. ದೇ ಆರ್ ಟೋಟಲಿ ರೋಬೋಟಿಕ್ ಮಾಡೆಲ್ಸ್. ಒಂಥರ ಮಾನ್ಸ್ಟರ್ಸ್ ಇದ್ದಂಗೆ. UFO ಇಂದ ರೋಬೋಸ್ ಡೈರೆಕ್ಟ್ ಬಂದ ಮೇಲೆ ಅಟ್ಯಾಕ್ ಮಾಡ್ತವೆ. ಓಕೆ. ಸೊ ನಮ್ಮ ಹತ್ರ ಇರೋದು 2 ರೋಬೋಟ್. ಅದರಲ್ಲಿ ಒಂದು ಮಾಸ್ಟರ್ ಯೂಸ್ ಮಾಡ್ತಾರೆ, ಇನ್ನೊಂದು ಮೂಲೆಯಲ್ಲಿ ಬಿದ್ದಿದೆ. ಅದು ಬ್ಯಾಟ್ಲಿಂಗ್ ರೋಬೋಟ್ ಅಲ್ಲ. ಓಕೆ, ಈಗ ಗೊತ್ತಾಯ್ತಾ? ಓಕೆ, ಎಸ್ ಐ ಗಾಟ್ ಇಟ್. ಹೌದು, ಬೆಳಿಗ್ಗಿಂದ ನೋಡ್ತಾ ಇದ್ದೀನಿ, ಐಸ್ ಇಲ್ಲಿ ಕಾಣಿಸ್ತಾ ಇಲ್ಲ. ಅವನ ಇಲ್ಲೇ ಎಲ್ಲ ಯಾವ್ದಾದ್ರು ಮೂಲೆಯಲ್ಲಿ ಆಯ್ತಾ ಇರ್ತಾನೆ ನೋಡಿ. ಇಲ್ಲಾಂದ್ರೆ ಅವ್ರ ಲವರ್ ಕೊಟ್ಟಿರೋ ಹಳೆ ಗಿಫ್ಟ್ ಹುಡುಕ್ತಾ ಇರ್ತಾನೆ. ಹೋಗಿ ಸರಿ, ನನಗೆ ಕೆಲಸ ಇದೆ. ಬಾಯ್ ಬಾಯ್. ಇಲ್ಲಿ ಮಿಸ್ ಆಯ್ತು. ಇಲ್ಲ ಇಲ್ಲ ಇಲ್ಲಿಲ್ಲ, ಎಲ್ಲ ತಪ್ಪಾಯ್ತು. ಇಲ್ಲ ಇಲ್ಲ. ಅಯ್ಯೋ, ಎಲ್ಲಪ್ಪ ಆಯ್ತು. ಕತ್ಲಿಗೆಲ್ಲ ತಗೊಳ್ತೀವಿ. ಅಯ್ಯೋ ಆಯ್ತು.
ಇದ್ದಿದ್ದು ನನ್ನಲ್ಲಿ ನೆನಪು ಹಾಳಾಗೋಯ್ತು. ಸೆಟ್ ಅಯ್ಯೋ ಅಯ್ಯೋ What's this? Hey, no. No. Yeah. Oh, God. Oh. Sir. Master. ಹೇ ಆಯ್ಸ್, ಎಷ್ಟಲ್ಲಿ ಹೇಳೋದು ನಿನ್ಗೆ ಒಬ್ನೇ ಬರಬೇಡ ಅಂತ? $10. ಹಾ, ಏನ್ ಡಾಲರ್ ನಿನ್ ತಲೆ? ನೋಡು, ಒಬ್ಬೊಬ್ನೇ ಬರೋದಕ್ಕೆ ಹಿಂಗೆ ಆಗ್ತಾ ಇದೆ. ಏಳು ಮೇಲೆ ನನ್ನ ಮಾತು ಎಲ್ಲಿ ಕೇಳ್ತೀಯ ನೀನು? Thank you, Master. ಇನ್ನೊಂದ್ಸರಿ ಈ ಕಡೆ ಬರೋದೆಲ್ಲ ಇಟ್ಕೋಬೇಡ. $10. ಡಾಲರ್ ತಾನೇ, ಹುಡ್ಕೊಡ್ತೀನಿ ಬಾ. ಈಗ ಮಿಸ್ಟರ್ ಕ್ರೇಜಿ ಮೀಟಿಂಗ್ ಅರೇಂಜ್ ಮಾಡಿದ್ದಾರೆ, ಬಾ ಬಾ ಬೇಗ. Good morning, all. Good morning, sir. How's preparation is going on? ವೆರಿ ವೆಲ್ ಸರ್. Very well, sir. ಇಂದಿನ ಮೀಟಿಂಗ್ ಬಹಳ ಇಂಪಾರ್ಟೆಂಟ್ ಬಿಕಾಸ್ ನಮ್ಮ ಮಾಸ್ಟರ್ ಅವರ ಲೂನಾ ಇವತ್ತಿಗೆ 100 years ಪೂರೈಸಿ. ಸೊ ನೌ ದ ಮ್ಯಾಟರ್ ಈಸ್ ಅಬೌಟ್ ಲೂನಾ ಮಿಷನ್. ಥ್ಯಾಂಕ್ ಯು ಬಾಸ್. ಬಿಕಾಸ್ ಆಫ್ ದಿಸ್ 100th anniversary ನಾವು ಈ ಮಿಷನ್ಗೆ ಲೂನಾ ಮಿಷನ್ ಅಂತ ಹೆಸರಿಟ್ಟಿದ್ದೀವಿ. ಇಡೀ ಭೂಮಂಡಲದಲ್ಲಿ ಕಡೆಯ ಪಳೆಯುಳಿಕೆ ಅಂದ್ರೆ ನೀವೇ 6 ಜನ. ನಿಮ್ಮಿಂದ ಮತ್ತೆ ಹೊಸ ಭೂಮಂಡಲ ಸೃಷ್ಟಿಯಾಗಬೇಕು. ಏಲಿಯನ್ಸ್ಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸೊ ಲೂನಾ ಮಿಷನ್ ಇಂದ ಅವರ ಸರ್ವನಾಶವಾಗಬೇಕು. ಅದಕ್ಕೆ ನೀವೆಲ್ಲ ಪ್ರಯತ್ನ ಪಡ್ತೀರಾ ಎಂದು ನಂಬಿದ್ದೇನೆ. ಎಲ್ಲರೂ ಎಚ್ಚರಿಕೆಯಿಂದಿರಿ. ಯಾವುದೇ ಕಾರಣಕ್ಕೂ ಧೃತಿಗೆಡಬೇಡಿ. ಮತ್ತೊಂದು ಸೂಚನೆ ಏನೆಂದರೆ, ಈ ಬಾರಿ ಬ್ಲೂ ಸಿಟಿ ಮತ್ತು ಡಾರ್ಕ್ ಸಿಟಿ ಏಲಿಯನ್ಸ್ ಒಂದಾಗಿವೆ. ಟಿಟೋ ರೋಬೋಟ್ಗಳನ್ನು ಬಿಟ್ಟು ಆಕ್ರಮಿಸುತ್ತಾರೆ.
ಅದರ ಜೊತೆಗೆ ಬೇರೆ ಬೇರೆ ಏಲಿಯನ್ಸ್ ಕೂಡ ಅಟ್ಯಾಕ್ ಮಾಡೋ ಸಾಧ್ಯತೆ ಇದೆ. So, be careful and keep on practicing. ಇಲ್ಲಿ ನಡೆಯುತ್ತಿರುವ ವಿಷಯವೇನೆಂದರೆ ಮನುಷ್ಯನ ಜಗತ್ತಿಗೆ ದಾಳಿ ಇಡಲು ಮಾನ್ಸ್ಟರ್ಸ್ಗಳು ಸಿದ್ಧವಾಗಿವೆ ಮತ್ತು ನಾವು ಹೇಗಾದರೂ ಮಾಡಿ ಈ ಬಾರಿ ಇಡೀ ಭೂಮಂಡಲವನ್ನು ಆಕ್ರಮಿಸಿಕೊಳ್ಳಬೇಕು. ನಮ್ಮ ಸೈನ್ಯ ಮನುಷ್ಯರಿಗಿಂತ ಬಲಿಷ್ಠವಾಗಿದೆ. ಭೂಮಂಡಲದಲ್ಲಿ ಮನುಷ್ಯರು ತುಂಬಾ ಕಡಿಮೆ, ಆದರೆ ಟೆಕ್ನಾಲಜಿಯಲ್ಲಿ ನಮಗಿಂತ ಫಾರ್ವರ್ಡ್ ಆಗಿದೆ. ನಾವು ಈ ಬಾರಿಯ ಯುದ್ಧದಲ್ಲಿ ಹೇಗಾದರೂ ಮಾಡಿ ಇಡೀ ಭೂಮಂಡಲವನ್ನು ಆಕ್ರಮಿಸಿಕೊಳ್ಳಬೇಕು. ಚೀಫ್, ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಏನು ಯೋಚನೆ ಮಾಡಲಿ? ಹೌ ಟು ಸರ್ವೈವ್ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾವಾಗಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಲ್ಲ, ಬೇರೆ ಕಡೆನೂ ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡಬಾರ್ದಾ? ಬೇರೆ ಕಡೆ ಮೈಂಡ್ನ ಡೈವರ್ಟ್ ಮಾಡೋದಕ್ಕೆ ಇಲ್ಲಿ ಯಾವುದು ಎಂಟರ್ಟೈನ್ಮೆಂಟ್ ಸೆಂಟರ್ಸು ಇಲ್ಲ, ಶಾಪಿಂಗ್ ಮಾಲೂ ಇಲ್ಲ ಶಾಪಿಂಗ್ ಮಾಡೋದಕ್ಕೆ. ನಾನಿಲ್ವಾ? ಹಾಂ, ಏನಂದೆ? ನಾನಿಲ್ವಾ ಅಂದೆ. ಹಾಂ, ನೀನಿದೆಯಾ? ನೋಡಿ ಚೀಫ್, ಯಾವಾಗ ಏನಾಗುತ್ತೆ ಅಂತ ನಮಗಂತೂ ಗೊತ್ತಿಲ್ಲ. ಇರೋವರೆಗೂ ಎಂಜಾಯ್ ಮಾಡ್ಬೇಕಷ್ಟೆ. ಎಂಜಾಯ? ಯಾವ ಥರ? ಸಾಯೋದ್ರೊಳಗೆ ನನ್ನ ಪೂರ್ಣ ಹೆಣ್ಣನಾಗಿ ಮಾಡಿ. ಹಾಂ, ಎಸ್ ಬಾಸ್. ಹಾಂ, ಎಸ್ ಐ ಆಮ್ ಕಮಿಂಗ್ ಸರ್. ಫ್ರೆಂಡ್ಸ್, ಇಷ್ಟು ದಿವಸ ನಾವು ಸಾಮಾನ್ಯ ಏಲಿಯನ್ಸ್ ಜೊತೆಗೆ ಹೋರಾಟ ಮಾಡಿದ್ದು ಆಯಿತು. ಇವಾಗ ಬರ್ತಾ ಇರೋದು ಎವಿಲ್ ಏಲಿಯನ್ಸ್ ಅಲಾಂಗ್ ವಿತ್ ರೋಬೋಟ್ಸ್. ಅದರಿಂದ ನೀವೆಲ್ಲ ಟ್ರೈನಿಂಗ್ ತಗೋಬೇಕು. ಈ ಟ್ರೈನಿಂಗಲ್ಲಿ ನೀವು ಗೆದ್ದರೆ ಆ ಏಲಿಯನ್ಸ್ ಜೊತೆ ಹೋರಾಟ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸರಿ ಮಾಸ್ಟರ್. ಅದಕ್ಕೋಸ್ಕರ ನಿಮ್ಗೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ಬಾಟಲ್ನ ಇಟ್ಟಿದ್ದೀನಿ. ಆ ಬಾಟಲ್ ನನಗೆ ನೀವು ಗುರಿ ಇಟ್ಟು ಹೊಡಿಬೇಕು. ಆಗುತ್ತಾ ನಿಮ್ಮಿಂದ? ಜೋಶಾಗಿ ಹೇಳಿ, ಆಗುತ್ತಾ ಆಗಲ್ವಾ? ಎಸ್. ಹೂ ಇಸ್ ಫಸ್ಟ್? ಯಾವಾಗಲೂ ಲೇಡೀಸ್ ಫಸ್ಟ್ ಅಂತಾರೆ. ಇಲ್ಲ, ಸ್ಟಾರ್ಟಿಂಗ್ ಅಲ್ಲಿ ನೀನೇ ನಿಂತಿದ್ಯಾ, ನೀನೇ ಫಸ್ಟ್ ಹೊಡಿ. ಹೀಗಿಟ್ಕೊಳ್ಳಿ ಗಣ್ಣ. ಹಾಂ, ಏಮ್ ಇಡಿ, ಕೈ ನಡಗಿಸ್ಬಾರ್ದು. ಶೂಟ್. ಹೋಗಿ ಹಿಂದೆ ಹೋಗು. ಕಮಾನ್. ಏಮಿಟ್ರಾ ಕಾಣಿಸ್ತಿದ್ಯಾ? ಓಕೆ, ಏಮ್ ಮಾಡಿ. ಶೂಟ್.
ಅಯ್ಯೋ 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 ಯಾಕ್ರಿ ಬರ್ತೀರಾ ನೀವೆಲ್ಲ ಟ್ರೈನಿಂಗ್ ತಗೊಳಕ್ಕೆ ಅಂತ? ನನ್ನ ಜೊತೆ ಇರಬೇಕಂದ್ರೆ ಏಲಿಯನ್ ಜೊತೆ ಹೋರಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಾ? ನಾಳೆಯಿಂದ ಸ್ಟ್ರಿಕ್ಟ್ ಆಗಿ ಟ್ರೈನಿಂಗ್ ತಗೊಂಡು ಇದ್ರಲ್ಲಿ ಪಾಸ್ ಆಗಲೇಬೇಕು ನೀನು. ಓಕೆ ನಿಂತ್ಕೊಳ್ಳಿ. ಕಮ್ ತೋರ್ಸು ತೋರ್ಸು ತೋರ್ಸು, ಅಲ್ಲಿ ತೋರ್ಸು ನಿನ್ನ ಚಾಣಾಕ್ಷ ತಾಣನ. ನೋಡಲ್ಲ ಮುಂದಿರೋಣ. ನೀವೇನಂತೀರಲ್ರಿ, ನಾಚಿಕೆ ಆಗಲ್ವಾ ನಿನ್ನ ಜನ್ಮಕ್ಕೆ? ಹುಡುಗರ ಕೈಲೇ ಆಗಲಿಲ್ಲ, ಇವಳು ಇಲ್ಲದೆ ನೋಡಿತಾಳೆ ನೋಡೋಣ. ನೋ ನೋ ನೋ, ನಾಟ್ ಲೈಕ್ ದ್ಯಾಟ್. ಸಿ, ಹೋಲ್ಡ್ ಲೈಕ್ ದಿಸ್. ಟಾರ್ಗೆಟ್ನ ನಿಮ್ಮ ರೈಟ್ ಐಯಿಂದ ನೋಡಬೇಕು. ಕಾಣಿಸ್ತಿದೆಯಲ್ಲ? ಕಾಣಿಸ್ತಿದೆ. ಗುರಿ ಕರೆಕ್ಟ್ ಆಗಿರಲಿ. ಇಲ್ಲಿಂದ ನೀನು ಏಮ್ ಇಡಬೇಕು. ಓಕೆ. ಹೊಡೆದಮ್ಮ, ಹೊಡಿ ಹೊಡಿ ಹೊಡಿ. ತುಂಬಾ ಎಳಸು, ನೀನು ಇನ್ನ ಕಲಿಬೇಕು. ನೆಕ್ಸ್ಟ್ ಹುಡುಗಿ ಕೈಲಾಗುತ್ತಾ? ಇವ್ನು ಬೇರೆ ಅವನ ಡ್ಯಾನ್ಸ್ ಬೇರೆ ಮಾಡ್ತೀಯಾ? ಸರಿ ಸರಿ. ಹಲೋ, ಹಿಂಗಲ್ಲ ಇಟ್ಕೊಳ್ಳೋದು, ಹೀಗೆ ಇಟ್ಕೊಳ್ಳಿ. ಬಲಗಣ್ಣಿಂದ ಏನ್ ಮಾಡ್ರಿ, ಬಲಗಣ್ರಿ, ಎಡಗಣ್ಣಲ್ಲ. ಸರ್ ಅವ್ರಿಗೆ ಕಣ್ಣು ಕಾಣಿಸಲ್ಲ ಸರ್. ಇದಕ್ಕೆ ಡ್ಯಾನ್ಸ್ ಮಾಡ್ಕೊಂಡ್ಬರೇ ಬೃಂದ. ವೂ ವೂ ವೂ, ಏನದು ಟ್ರೈನಿಂಗ್ ತಗೊಳ್ಳೋ ಹುಟ್ಟ ಇದು? ಸೀರಿಯಸ್ನೆಸ್ ಇದೆಯಾ ಏನಾದರೂ ಸ್ವಲ್ಪ ನಿನಗೆ? ಅಲ್ರಿ, ಅವ್ನು ಹೊಡೆಯಕ್ಕೆ ಬಂದಿಲ್ಲಾರೆ, ನೀವು ಹೊಡೆದ್ರೇನ್ರಿ? ಇನ್ನು ಇದೆ ನೋಡಿ. ಹಾಂ, ಹೊಟ್ಟೆ ಡುಮ್ಮಣ್ಣ ಬೂಸ್ಟ್ ಅಂತೆ, ಬೂಸ್ಟು ಕುಡ್ದು ಕುಡ್ದು ಎಲ್ಲ ಊಸ್ಟ್ ಆಗ್ಬಿಟ್ಟಿದ್ದೀರಾ. ಹಾಂ, ಸಾರಿ ಮಾಸ್ಟರ್. ನೀವು ಯಾರು ನೋಡ್ದಿರಂತ ಏಮ್ ಇಡ್ತೀನಿ ನೋಡಿ. ಕೊಡ್ರಿ ಕಣ್ಣು, ಬಾರ ಮುಂದೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಕಣ್ಣನ್ನು ಅಲಾಡಿಸ್ಬೇಡ. ಸರಿ ಮಾಸ್ಟರ್. ನೋಡಿದ್ರಾ? ಇದು ಏಮ್ ಅಂದ್ರೆ. ಸೂಪರ್. ನೆಕ್ಸ್ಟ್ ಟಾಸ್ಕ್ ಈಸ್ ಜೆಟ್ ಸ್ಪೋರ್ಟ್ಸ್. ಎಲ್ಲರೂ ರೆಡಿಯಾಗಿ ಕಮ್. ಸಿಸ್ಟಮ್ ಎಲ್ಲ ಚೆನ್ನಾಗಿದೆ. ಕೋಪ್ರೇಟಿವ್ ಆಗ್ತಿಲ್ಲ. ಏನು ಅರ್ಥನೇ ಆಗ್ತಾರೆ ನನಗೆ. ಅವ್ರೇನೋ ಮಾಡ್ತವ್ರೆ ಕುತ್ಕೊಂಡು ಬ್ಯಾಂಡಿಟ್
ಇದನ್ನು ಸರಿಸ್ದೆ ಅವ್ನು ಮಾಡ್ದ ಅಂತ. ಮೇಲ್ಗಡೆ ಇದು ಅಲ್ಲಿ ಇಲ್ಲಿ ಗೇಮ್ ಮಾಡ್ದಂಗೆ ಇದೆಯಪ್ಪ ಇದೆಲ್ಲ. ಇವಳೇನೋ ಮಾಡ್ತಾಳೆ ಪಕ್ಕದಲ್ಲಿ ಕೂತ್ಕೊಂಡು. ಓಕೆ, ಏನು ನೋಡ್ತಾ ಇದೀಯಾ? ಮಾಡು. ಅದನ್ನೇ ಮಾಡ್ತಾ ಇರೋದು ಅವಾಗಲೇ. ಏನು ಮಾಡೋದು? ಸರಿ Do it, man. ಒಂಚೂರು ಅರ್ಥ ಆಗ್ತಾ ಇಲ್ಲ. ಏನು ಮಾಡ್ತಾವ್ರೆ ಇವ್ರೇನು ಮಾಡ್ತಾವ್ರೆ? ತಲೆಗೆ ಹೋಗ್ತಾ ಇಲ್ವಲ್ಲ, ಅರ್ಥನೇ ಆಗ್ತಾಯಿಲ್ಲ. Yes, yeah. ಏನಿದು ಚೆನ್ನಾಗಿಲ್ಲ ರೆಡಿಯಾಗಿದೆಯಲ್ಲ ನೋಡು, ನಮ್ಮ ಕೈಲಾಗಲಿಲ್ಲ. ಮಾಸ್ಟರ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ನಾಳೆ ನಾವು ಮಾಡ್ತಾ ಇರೋ ಎಕ್ಸ್ಪೆರಿಮೆಂಟಲ್ಲಿ ಸಕ್ಸಸ್ ಆಗಿಬಿಟ್ರೆ 90% ನಮ್ಮ ಕೆಲಸ ಸಕ್ಸಸ್ ಆದಂಗೆ. ನನಗೆ ನಾಳೆ ಏನಾಗುತ್ತೋ ಅನ್ನೋದೇ ಭಯ. ಡೋಂಟ್ ವರಿ, ನಾಳೆ ನಾವು ಮಾಡ್ತಿರೋ ಎಕ್ಸ್ಪೆರಿಮೆಂಟಲು ಸಕ್ಸಸ್ ಆಗೇ ಆಗುತ್ತೆ. ಆ ನಂಬಿಕೆ ನನಗಿದೆ. ಶ್ಯೂರ್, ವಿಲ್ ಗೆಟ್ ಎ ಸಕ್ಸಸ್ ಇನ್ ದಿಸ್. ಡೋಂಟ್ ವರಿ, ಏನು ಬೇಜಾರಾಗಬೇಡಿ. ನನಗೆ ಟೆನ್ಷನ್ ಏನಪ್ಪ ಅಂದರೆ, ನಾವಿರೋದು ಕೇವಲ 6 ಜನ ಅಷ್ಟೇ. ಆ ಏಲಿಯನ್ಸ್ಗಳು ಸಾವಿರಾರು ಬರ್ತವೆ. ಆ ಸಾವಿರಾರು ಏಲಿಯನ್ಸ್ಗಳನ್ನು ನಾವು 6 ಜನ ಹೇಗೆ ಫೇಸ್ ಮಾಡ್ತೀವಿ ಅನ್ನೋದೇ ಟೆನ್ಷನ್ ಆಗಿಬಿಟ್ಟಿದೆ. ಏನು ಬೇಜಾರು ಮಾಡ್ಕೋಬೇಡಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಾವು 1000% ವಿನ್ ಆಗೇ ಆಗ್ತೀವಿ. ಜೊತೆಗೆ ನಾಳೆ ಮಾಡ್ತಿರೋ ಎಕ್ಸ್ಪೆರಿಮೆಂಟಲಲ್ಲಿ ಸಕ್ಸಸ್ ಆಗೇ ಆಗ್ತೀವಿ. ನಿನ್ನೆ ನಾವು ಮಾಡಿರೋ ಎಕ್ಸ್ಪೆರಿಮೆಂಟಲ್ಲಿ ಸಕ್ಸಸ್ ಆಗಿದ್ದೀವಿ. ಆದರೆ ನಾಳೆ ಮಾಡೋದು ಮ್ಯಾನ್ಯುವಲ್ ಎಕ್ಸ್ಪೆರಿಮೆಂಟ್. ಅದರಲ್ಲಿ ನಾವು ಸಕ್ಸಸ್ ಆದರೆ ನಾವಿನ್ನು ಮುಂದೆ ಗೆದ್ದ ಹಾಗೇನೆ. ನೋಡೋಣ ಇನ್ನೇನೇನಾಗುತ್ತೋ. ಆ
ಪವರ್ ಕೇಬಲ್ಸ್ನೆಲ್ಲ ಆ ಕಡೆ ಕನೆಕ್ಟ್ ಮಾಡಿ, ಈ ಕಡೆ ನ್ಯೂಟ್ರಲ್ ಲೈನ್ ಎಲ್ಲ ಬರಬೇಕು. Okay, ಆ್ಯಂಡ್ master. Okay, master. ಸಕ್ಷನ್ ಮೋಟರ್ನ ನಾನು ಕನೆಕ್ಟ್ ಮಾಡ್ಕೋತೀನಿ. Yes, master. ಅಟ್ ದ ಸೇಮ್ ಟೈಮು ಇದಕ್ಕೆ 3 ಫೇಸು ಪವರ್ ಸಪ್ಲೈ ಕೊಡಬೇಕು. ಇದು ಹೊಸ ಥರ ಸಿಸ್ಟಮ್ ಬಂದಿಲ್ಲ, ನಿಮ್ಗೇನು ಅರ್ಥ ಆಗ್ತಾ ಇದೆಯಾ? ಸಿಸ್ಟಮ್ ಏನು ಅಂತ ಹೊಸ್ದಾಗಿದೆಯಲ್ಲ, ಸೆಟ್ಟಿಂಗ್ಸ್ ಎಲ್ಲ ಸ್ವಲ್ಪ ಚೇಂಜ್ ಇದೆ. ಏನು ಮಾಡೋದು ಗೊತ್ತಾಗ್ತಲ್ಲ. ನೋಡು ಈ ಕಡೆ ಹೇಳ್ಕೊ, ಇವತ್ತು ಸೆಟ್ ಮಾಡು. ಓಕೆ, ಎಸ್ ಎಸ್ ಮಾಸ್ಟರ್. ಎಸ್ ಎಸ್ ಓಕೆ ಓಕೆ. ಏನು ಗೊತ್ತು ಹತ್ತು ಕಡೆ ಓಕೆ ಅದೇ ಎಸ್ ಎಸ್ ಇದು ನೋಡಿ ಸೆಟ್ ಮಾಡಬೇಕು ನೀವು. ಓಕೆ ನೋ ಅದಲ್ಲ ಇದು ಎಸ್ ಓಕೆ ಮಾಸ್ಟರ್. ಹಾಂ ಓಕೆ ಓಕೆ ಎಸ್ ಎಸ್ ನೋಡು, ಇದನ್ನು ನೋಡಿಕೊಂಡು ಇದು ಸೆಟ್ ಮಾಡಿಕೊಂಡು ಇದಕ್ಕೆ ಅಡ್ಜಸ್ಟ್ ಆಗುತ್ತೆ. ಇದಲ್ಲ ಇದು ಓಕೆ ಓಕೆ ಸರ್ ಓಕೆ ಸರ್. ಸರ್ ಒಂದು ನಿಮಿಷ ನೋಡಿ ಸರ್. ಜಸ್ಟ್ ಸರ್ ಅಷ್ಟೇ. ಪ್ಲೀಸ್ ಟೇಕ್ ಇಟ್. ಓಕೆ, ಒಂದು ಜಾಯ್ನ್ ಆಗ್ತಾ ಇದೆ, ಒಂದಕ್ಕೊಂದು ಅಡ್ಜಸ್ಟ್ ಆಗ್ತಾ ಇದೆ. ಯಾ ಕ್ಲಿಯರ್. ಸರ್ ಓಕೆ ಸೂಪರ್, ಸರ್ ರೆಡಿ ಆಯಿತು. ಸೂಪರ್ ನೋಡಿ. ಎಸ್ 100% ಕಂಪ್ಲೀಟ್. ಓಕೆ ಓಕೆ ಸರ್. ಇದೊಂದೇ ಒಂದು ಸೆಟ್ಟಿಂಗ್ ಇದೆ, ನೋಡು ಚೆಕ್ ಮಾಡ್ಕೊ ಅಷ್ಟೇ. ಯಾ ಎಸ್ ಎಸ್ ಸರ್ ಸರ್ ಮಾಡಿ ಸರ್. ಎಸ್ ಸಕ್ಸಸ್. ಎಸ್ ಸಕ್ಸಸ್. ಯಾ ವಿ ಡನ್ ಇಟ್. ಸೂಪರ್. ಮಾಸ್ಟರ್ ಎಸ್ ಮಾಸ್ಟರ್ ಎಸ್ ಮಾಸ್ಟರ್, ವಿ ಡಿಡ್ ಇಟ್. ದ ಮಿಷನ್ ಇಸ್ ರೆಡಿ. ಎಸ್ We ವಿ are ಆರ್ coming. ಕಮಿಂಗ್. Hello Lily, connect to all devices. Yes, master. Okay, master. Yes. Then open the console. Open it Done, master. and connect the modem. After that, go to pin level Okay. and put the password. Here. Lily, start generating. It's running. Check it out once again. It's running. What's going on? Yeah. That one. Okay. Now what's going on? What's on the screen? It's not working. Press the button. Again press the same one. Okay. Connect to the server. Okay. Yeah, put the password. Zoom. ZOOM. No. It's not working at all. It's working there? It's coming error. Okay, put once again the password. No, it's coming error. What's on the screen? What is coming on the screen? Yeah, that's right. Go ahead. What's next? Yeah, start the machine. That's okay. Right. Yes, master. Now keep transcoding. Okay, master. It's generating. Doing good. Level 1 is ready now? Master. Yeah, go to the next level. Yeah, okay. Yes, go to final level. Yeah. You have done a wonderful job. Okay. Carry on. Is it working? Machine is working now? Okay, master. Oh, master, it's working. Wow, super. All the best, guys. Sorry.
Yes, Lily. It's asking password. Password is MUK. Okay. No, sir, it's not working. Activate the windows. Now the first level is running now. Yeah, that's right. Very well. Do it fast. Ha. That's it. Okay, let's see. Guys, we did it. Yes, Buster, we did it. Yes. Congrats, Buster. Yes. We did it. Yes. Congrats, Buster. Come on, Buddha. Congrats. We did it. ಇಷ್ಟು ದಿವಸದ ಶ್ರಮ ಇವತ್ತು ಫಲ ಸಿಕ್ಕಿದೆ. Yes, Buster. ಐ ಆಮ್ ಹ್ಯಾಪಿ. ನೀವು? Yes. ಐ ಆಮ್ ವೆರಿ ಹ್ಯಾಪಿ. We did it. Yes, Buster. Oh shit. What happened? ಏನಾಯ್ತು ಬಸ್ಟರ್? ಏನಾಯ್ತು ಬಸ್ಟರ್? ಏನಾಯ್ತು ಬಸ್ಟರ್? ಏನಾಯ್ತು ಬಸ್ಟರ್? Lily, what happened? What's going on? Master, password is not valid. It's not working. It's working? Not able to understand. It's not getting it. It's not happening. The system is not working? Do something there. No, it's not working. Try again. Keep on try again and again. Password is coming error. Password. Nice. NIC. Try with this password. Password not valid. One more password. I don't have, no? You have password? Any password? Lily, do something. I don't know what to do. You just try this. No, master. God. No. You try again and again. Please try again. It's not working. Oh, I don't know what to do. You just try this, please. Yes. Luna. Yeah. Sure. You are right. Render. Lily, Yes, master. you put the password as Luna. UNA. Yeah, master. working? Loading. It's keep- Oh. Yes, it's working. Master. Yeah, guys, it's working. Oh my God. Oh shit. Master. Shit. Master. Master. ಎಷ್ಟು ವರ್ಷದ ಶ್ರಮ ರೀ ಇದು ಎಲ್ಲ ಹಾಳಾಗೋಯ್ತು. What is that password? Oh shit. Wow, it's working. Yes, Working. that is working. Oh my God! Thank God, it's working. Yes. I'm very happy. Yes, Lily, we did it. Thank God. ನಮ್ಮ ತಂದೆ ನನ್ನ ಕೈ ಬಿಡಲಿಲ್ಲ.
ನಾವು ಈ ಬಾರಿ ಯುದ್ಧದಲ್ಲಿ ಗೆಲ್ಲಲೇಬೇಕು. ಇಡೀ ಭೂಮಂಡಲವನ್ನು ನಾವು ಆಕ್ರಮಿಸಿಕೊಂಡರೆ ನಮಗೆ ಒಳಿತು. ಇನ್ನು ಎಷ್ಟು ದಿನ ನಾವು ಅನ್ಯಗ್ರಹ ಜೀವಿಗಳಾಗಿರಬೇಕು? ಭೂಮಂಡಲದಲ್ಲಿರುವುದು ಬರೀ 6 ಜನ. ನಾವು ಸಹಸ್ರಾರು ಗಟ್ಟಲೆ ಇದ್ದೇವೆ. ಆದರೆ ಒಂದೇ ವ್ಯತ್ಯಾಸವೆಂದರೆ ಭೂಮಂಡಲದಲ್ಲಿರುವ ಆ 6 ಜನ ತುಂಬಾ ಶಕ್ತಿಯುಳ್ಳವರು, ಜೊತೆಗೆ ಅವರ ಟೆಕ್ನಾಲಜಿ ತುಂಬಾ ಫಾರ್ವರ್ಡ್ ಆಗಿದೆ. ನಮಗೆ ಆ ಟೆಕ್ನಾಲಜಿ ಅದೆಲ್ಲ ಗೊತ್ತಿಲ್ಲ. ನಾವು ಮತ್ತೊಂದು ವಿಷಯವೇನೆಂದರೆ ಈ ಬಾರಿ ನಮ್ಮ ಜೊತೆ ಸೆಣಸಾಡಲು ಮನುಷ್ಯರು ಮಾತ್ರ ಬರುತ್ತಿಲ್ಲ, ಎಕ್ಸ್ ಬೀಟ್ಸ್ಗಳು ಬರುತ್ತಿವೆ. ಎಕ್ಸ್ ಬೀಟ್ಸ್ಗಳು ಭೂಮಂಡಲದ ಮೇಲೆ ಪದೇ ಪದೇ ಭೂಮಿಯ ಮೇಲೆ ಯುದ್ಧಕ್ಕೆ ಹೋಗಿ ಸೋತು ಬರುತ್ತೇವೆ. ಈ ಬಾರಿ ನಾವು ಹೇಗಾದರೂ ಮಾಡಿ ಮನುಷ್ಯ ಮತ್ತು ಎಕ್ಸ್ ಬೀಟ್ಸ್ಗಳನ್ನು ಸೋಲಿಸಲೇಬೇಕು. ಆ ಮಿಷಿನ್ ಗನ್ ರೆಡಿ ಮಾಡು ಅಂದೆ, ಮಾಡ್ದ ನೀನು? ಹಾಯ್ ಗೈಸ್, ಕೋಡ್ ಜನರೇಟ್ ಆಗಿದೆ. ಸೊ ನಮಗೀಗ ತುಂಬ ಸಮಯ ಕಡಿಮೆ ಇದೆ. ಯಾವ ಮೂಮೆಂಟಲ್ಲಿ ಬೇಕಾದರೂ ಅಟ್ಯಾಕ್ ಆಗ್ಬೋದು. ಸೊ ವಿ ಹ್ಯಾವ್ ಟು ಗೆಟ್ ರೆಡಿ ಫಾಸ್ಟ್. ಯಾವಾಗ ನಮ್ಮ ಮೇಲೆ ಅಟ್ಯಾಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ವೇವ್ಲೆಂತ್ ಸ್ಪೀಡ್ ನೋಡ್ತಾ ಇದ್ರೆ ಇನ್ನು 24 ಅವರ್ಸಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇದೆ. ಹಾಂ, ಇನ್ನೊಂದು ವಿಷಯ ಏನು ಅಂದರೆ ಎಲ್ಲ ಏಲಿಯನ್ಸ್ಗಳು ಒಂದೇ ಟೈಮಲ್ಲಿ ಅಟ್ಯಾಕ್ ಮಾಡೋಂಥ ಚಾನ್ಸಸ್ ಇದೆ. ಸೊ ನಮ್ಮ ಪ್ಲ್ಯಾನಿಂಗ್ ಏನಿದ್ರು ಪರ್ಫೆಕ್ಟಾಗಿರಬೇಕು. ಎಲ್ಲೂ ಲೂಪ್ ಹೋಲ್ಸ್ ಕಾಣಿಸ್ಬಾರ್ದು. ಸಿಸ್ಟಮಲ್ಲಿ ಎಲ್ಲ ಫೀಡ್ ಆಗಿರೋದ್ರಿಂದ ಲೂನರ್ ರೋಬೋಟ್ಸ್ ಕೂಡ ನಮ್ಮನ್ನು ಸಪೋರ್ಟ್ ಮಾಡುತ್ತೆ. ಜೊತೆಗೆ ಅದನ್ನು ನಾವು ಕಮಾಂಡ್ ಮಾಡ್ಬೋದು. ಸೊ ಬಿ ಅಲರ್ಟ್ ಗೈಸ್.
ಹೇ ಹಾಯ್ಸ್, ಯಾಕೋ ತುಂಬ ಟೆನ್ಸ್ ಆಗಿದೆಯಾ? ಹಾಂ, ಡೋಂಟ್ ವರಿ, ವಿಲ್ ಗೆಟ್ ಸಕ್ಸಸ್. ಭಯ ಬೀಳ್ಬೇಡ, 100% ಸಕ್ಸಸ್ ಆಗೇ ಆಗ್ತೀವಿ. ನಾವು ಸಕ್ಸಸ್ ಆಗ್ತೀವಿ ನಿಜ, ಆದರೆ ಆ ಸಕ್ಸಸ್ಸಲ್ಲಿ ಸತ್ತೋದ್ರೆ? ಹೇ, ಹಾಗೆಲ್ಲ ಮಾತಾಡಬಾರ್ದು. ಬಿ ಪಾಸಿಟಿವ್ ಮ್ಯಾನ್. ಮಾಸ್ಟರ್, ನಾನು ಕೇಳ್ತೀನಿ, ದಯವಿಟ್ಟು ಅದನ್ನು ಕೊಡ್ತೀರಾ? ಕೇಳು ಐಸ್, ನಿನ್ಗೇನು ಬೇಕು? ಐ ಕ್ಯಾನ್ ಡೂ ಇಟ್. ನಿನ್ಗೇನು ಬೇಕು ಅದನ್ನು ನಾನು ಮಾಡಿಕೊಡ್ತೀನಿ. ಏನು ಬೇಕು ಹೇಳು. ನಾನು ರೋಸಿ ಕೊಟ್ಟಿದ್ದು ಕೊನೆ ಲಾಕೆಟ್ಟು, ಅದನ್ನು ದಯವಿಟ್ಟು ಹುಡ್ಕೊಡ್ತೀರಾ? ಓಕೆ, ಎಸ್, ಶ್ಯೂರ್. ಅದೆಲ್ಲೇ ಇದ್ರು ನಾನು ನಿನ್ಗೆ ಹುಡುಕೊಂಬಂದು ಕೊಟ್ಟೇ ಕೊಡ್ತೀನಿ. ನನ್ನಿಂದ ಆಗಿದ್ದ ತಪ್ಪಿಗೆ ನಾನೇ ಅದನ್ನು ಹುಡ್ಕೊಂಬಂದು ಕೊಟ್ಟೇ ಕೊಡ್ತೀನಿ. ಇನ್ನೊಂದು ಸಲ ಅಳ್ಬೇಡ, ಓಕೆ? ನೋಡ್ತಾ, ನಿನ್ನ ಹಾರ್ಟು ಬೇರೆಯವ್ರ ಹಾರ್ಟ್ನ ಹುಡ್ಕೊಡ್ತಾ ಇದೆ. ಆದಷ್ಟು ಬೇಗ ನಿನ್ನ ಹಾರ್ಟ್ನ ನೀನು ತಗೋ. ಟೈಮ್ ಹೀಗೆ ಇರಲ್ಲ. ಯಾರ್ಯಾರ್ದೋ ಹಾರ್ಟ್ನ ಎಲ್ಲೆಲ್ಲಿಂದ ಹುಡ್ಕೊಳ್ಳೋ ಮಾಸ್ಟರ್ಗೆ ಹೋಗಿ ಕೇಳು, ನಿನ್ನ ಹಾರ್ಟು ಮಾಸ್ಟರ್ ಹತ್ರ ಇದೆ ಅಂತ. ಹೌದು, ಮಾಸ್ಟರ್ ಎಲ್ರಿಗೂ ಹೆಲ್ಪ್ ಮಾಡ್ತಾರೆ, ಆದರೆ ನನ್ನ ಪ್ರಾಬ್ಲಮ್ಮೇ ಅರ್ಥ ಮಾಡ್ಕೊಳ್ತಿಲ್ಲ. ಹೇಳೋಕ್ಕಾಗಲ್ಲ, ಆ ಲಾಕೆಟ್ನ ಹುಡ್ಕೊಟ್ರು ಹುಡ್ಕೊಡ್ಬೋದು. ನೋಡು, ನೀನುಂಟು ಮಾಸ್ಟರ್ ಉಂಟು, ನಿಮ್ಮಿಬ್ಬರ ಮಧ್ಯೆ ನಾನು ಯಾಕೆ? ನನಗೆ ಲಕ್ಷ ಕೆಲಸ ಇದೆ. ದಿನಕ್ಕೆ 200 kg ಕಸ ಬೀಳುತ್ತೆ, ಅದನ್ನು ಕ್ಲೀನ್ ಮಾಡೋಕ್ಕೆ ನಮಗೆ ಟೈಮ್ ಸಿಗಲ್ಲ. ಅದರಲ್ಲಿ ನೆಗಡಿ ಬೇರೆ, ನನಗೆ ಡೆಸ್ಟ್ ಅಲರ್ಜಿ ಆಗಿದೆ. ಸರಿ, ಬರಲಾ?
ಲಿಲಿ, ಐಸಲ್ಲಿ ಒಳಗಿದ್ದಾನೆ. ಐಸ್, ಏನು ಯೋಚನೆ ಮಾಡ್ತಾ ಇದೀಯಾ? ಐಸ್, ನೀನು ತುಂಬ ಲಕ್ಕಿ. ನೀನು ಇಷ್ಟು ದಿನ ಹುಡುಕ್ತಿದ್ದೆ ಅಲ್ವಾ, ಅದು ಇದೆ ಅಲ್ವಾ? ಎಸ್ ಮಾಸ್ಟರ್, ಎಸ್ ಮಾಸ್ಟರ್, ಇದೆ ನನ್ನ ರೆಸಿಪಿ ಲಾಕೆಟ್. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಕ್ಸೈಟ್ ಆಗಬೇಡ, ಎಕ್ಸೈಟ್ ಆಗಬೇಡ. ಮಾಸ್ಟರ್, 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 ಬನ್ನಿ ಮಾಸ್ಟರ್. ನನ್ನ ಸತ್ತು ಪರವಾಗಿಲ್ಲ. ಲೂನಾ ಆಪರೇಷನ್ನ ನಾನು ಸಕ್ಸಸ್ ಮಾಡ್ತೀನಿ ಮಾಸ್ಟರ್. ಬನ್ನಿ ಮಾಸ್ಟರ್. ದ್ಯಾಟ್ಸ್ ದ ಗುಡ್ ಬಾಯ್. ಅದೆಲ್ಲ ಬೇಡ, ನಿನ್ಗೆ ಇವಾಗ ಖುಷಿ ಆಯ್ತಲ್ಲ? ಎಸ್ ಮಾಸ್ಟರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಮಾಸ್ಟರ್. ಐಸ್ ತುಂಬ ಸೆನ್ಸಿಟಿವ್ ಹುಡುಗ. ಇನ್ಫ್ಯಾಕ್ಟ್ ಹೀ ಈಸ್ ದ ಬಿಗ್ ಲೂಸರ್. ಅವನ ಜೀವನದಲ್ಲಿ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅವನ ಜೀವನದಲ್ಲಿ ಒಂದು ಹುಡುಗಿ ಇದ್ಲು. ಆ ಹುಡುಗಿ ಜೊತೆಯಲ್ಲಿ ಅವನು ತುಂಬ ಖುಷಿಯಾಗಿದ್ದ. ಅವನ ಪ್ರೇಮ್ ಲೋಕದಲ್ಲಿ ತುಂಬ ಚೆನ್ನಾಗಿದ್ದ. ಮೊನ್ನೆವರೆಗೂ ಅವನು ಚೆನ್ನಾಗೇ ಇದ್ದ. ಅವನ ಜೀವನದಲ್ಲಿ ನಾನೇ ವಿಲನ್ ಆಗ್ಬಿಟ್ಟೆ. ಆವತ್ತೊಂದಿನ ಏಲಿಯನ್ಸ್ ಎಲ್ಲ ಅಟ್ಯಾಕ್ ಮಾಡ್ತಾ ಇದ್ವು. ಅದ್ರ ಜೊತೆ ನಾವು ಫೈಟ್ ಬ್ಯಾಕ್ ಮಾಡ್ತಿದ್ವು. ಆ ಟೈಮಲ್ಲಿ ರೋಸಿ ಅಡ್ಡ ಬಂದ್ಬಿಟ್ಲು. ಏಲಿಯನ್ ಅಂದ್ಕೊಂಡು ರೋಸಿನ ನಾನು ಶೂಟ್ ಮಾಡ್ಬಿಟ್ಟೆ. ಅವತ್ತಿಗೆ ಅವನ ಜೀವನನೇ ತಲೆ ಕೆಳಗಾಗೋಯ್ತು. ಆಮೇಲೆ ರೋಸಿ ಅಂತ ಗೊತ್ತಾಗಿದ ತಕ್ಷಣ ನನ್ನ ಮನಸ್ಸಲ್ಲಿ ಯಾವತ್ತೂ ಇಲ್ಲದೇ ಇರೋ ನೋವು. ಅದೊಂದು ಇನ್ಸಿಡೆಂಟಿಂದ ಆ ನೋವಿಂದ ನನಗೆ ಆಚೆ ಬರೋಕ್ಕಾಗ್ತಾ ಇಲ್ಲ. ನನ್ನಿಂದ ಅವನ ಲೈಫ್ ಹಾಳಾಗೋಯ್ತು. ಏನು ಮಾಡೋದು ನನಗಂತೂ ಗೊತ್ತಾಗ್ತಿಲ್ಲ. Don't be upset, master. Be cool. ಮಾಸ್ಟರ್, ಮಾಸ್ಟರ್, ಅದು 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 ಹೇಳೋ, ಕ್ರೇಜಿ, ಕ್ರೇಜಿ, ಅದೇನಂತ ಸರಿಗೆ ಹೇಳೋ. ಅದು ಕ್ರೇಜಿ, ಕ್ರೇಜಿ, ಕ್ರೇಜಿ ಕರಿತಾ ಇದ್ದೀರಾ? ಎಲ್ಲ ಸರಿ ಆಯ್ತು, ನಡಿ. ವೆಲ್ಕಮ್ ಟು ಆಲ್. ಇನ್ನೇನು ಕೆಲವೇ ಕ್ಷಣಗಳಲ್ಲೋ ಅಥವಾ ದಿನಗಳಲ್ಲೋ ಯುದ್ಧ ಶುರುವಾಯಿತು. ಮನುಷ್ಯನಿಗೂ ಮತ್ತು ಏಲಿಯನ್ಸ್ ನಡೆಯುವ ಯುದ್ಧ. ಇವತ್ತಿನ ಮೀಟಿಂಗ್ಗೆ ನಿಮ್ಮನ್ನೆಲ್ಲ ಕರೆದಿರುವ ಉದ್ದೇಶವೇನೆಂದರೆ ಈ ಬಾವಿಯ ಯುದ್ಧದಲ್ಲಿ ಮುಖ್ಯವಾಗಿ 2 ಏಲಿಯನ್ಗಳು ಅಟ್ಯಾಕ್ ಮಾಡುವ ಸಾಧ್ಯತೆ ಇದೆ. ನೀವೆಲ್ಲರೂ ಪ್ರಾಕ್ಟೀಸ್ ತಗೊಂಡಿರುವ ಅಂತ ನಾನು ನಂಬಿದ್ದೆ.
ಈ ಬಾರಿಯ ಯುದ್ಧ ತುಂಬ ಕಷ್ಟಕರವಾಗಿರುತ್ತದೆ. ಇಷ್ಟು ದಿನ ಯಾವುದೋ ಒಂದು ಏಲಿಯನ್ ಬಂದು ಕಾಟ ಕೊಡುತ್ತಿತ್ತು. ಆದರೆ ಈಗ 2 ಬಗೆಯ ಏಲಿಯನ್ಸ್ಗಳು ಬಂದು ನಿಮ್ಮನ್ನು ಅಟ್ಯಾಕ್ ಮಾಡಬಹುದು. ಎಲ್ಲರೂ ಎಚ್ಚರದಿಂದಿರಿ. ಮತ್ತು ಯುದ್ಧ ಭೂಮಿಯಲ್ಲಿ ಮಾಸ್ಟರ್ ಅವರು ರೋಬೋಟ್ ಸೂಟನ್ನು ಅಳವಡಿಸಿಕೊಂಡಿರುತ್ತಾರೆ. ಆದ್ದರಿಂದ ಅವರು ದೈತ್ಯಾಕಾರದ ಏಲಿಯನ್ ಅನ್ನು ನೋಡಿಕೊಳ್ಳುತ್ತಾರೆ. ಎಸ್ ಬಾಸ್. ಬ್ಲೂ ಮಾನ್ಸ್ಟರ್ಸ್ ಮತ್ತು ಮನುಷ್ಯ ಇಬ್ಬರನ್ನು ನಾವು ಸೋಲಿಸಲೇಬೇಕು. ಇಡೀ ಭೂಮಂಡಲ ನಮ್ಮದಾಗಬೇಕು. ಇಲ್ಲವಾದಲ್ಲಿ ನಮಗೆ ಉಳಿಗಾಲವಿಲ್ಲ. ನಾವು ಹೇಗಾದರೂ ಮಾಡಿ ಈ ಇಬ್ಬರನ್ನು ಸೋಲಿಸಿದರೆ ಮಾತ್ರ ನಮಗೆ ಉಳಿಗಾಲ. ಮನುಷ್ಯರು ಉಪಯೋಗಿಸುತ್ತಿರುವ ಟೆಕ್ನಾಲಜಿಯನ್ನು ನಾವು ಮುಂದುವರಿಸಿಕೊಂಡು ಹೋಗಬಹುದು. ಈ ಬಾರಿ ನಾವು ವಿಜಯಶಾಲಿಗಳಾಗಲೇಬೇಕು. ಈ ಬಾರಿ ನಾವು ಗೆಲ್ಲಲೇಬೇಕು. ಅದೇನೇ ಆಗಲಿ, ಗೆಲುವು ನಮ್ಮದೇ ಆಗಬೇಕು. ಯಾವುದೇ ಕಾರಣಕ್ಕೂ ನಾವು ಬ್ಲೂ ಮಾನ್ಸ್ಟರ್ಸ್ ಎಲ್ಲರಿಗೂ ಗೊತ್ತು. ಬ್ಲೂ ಮಾನ್ಸ್ಟರ್ಸ್ ನಮಗಿಂತ ಶಕ್ತಿಶಾಲಿಯಾಗಿದೆ. ಆದರೆ ನಾವು ಅವರನ್ನು ಹೊಡೆದು ಓಡಿಸಲೇಬೇಕು. ಜೊತೆಗೆ ಮನುಷ್ಯರು ಇರುವುದು ಬರೀ 6 ಜನ. ಆದರೆ ಮನುಷ್ಯರು ಸೃಷ್ಟಿಸುವಂತಹ ರೋಬೋಟ್ಗಳಿಗೆ ನಾವು ಸರಿಸಮಾನವಾಗಿಲ್ಲ. ನಾವು ಅರ್ಧ ರೋಬೋಟ್ಸ್ಗಳಾಗಿರುವುದರಿಂದ ನಾವು ಅವರನ್ನು ಮಣಿಸಬಹುದು. ಇಷ್ಟು ದಿನ ನಮಗೆ ಸೋಲು ಅಭ್ಯಾಸವಾಗಿದೆ. ಆದರೆ ಇನ್ನು ಮುಂದೆ ನಾವು ಸೋಲಿನ ರುಚಿಯನ್ನು ನೋಡಲೇಬಾರದು. ನಾವು ಹೇಗಾದರೂ ಮಾಡಿ ಮನುಷ್ಯ ಮತ್ತು ಬ್ಲೂ ಮಾನ್ಸ್ಟರ್ಸ್ಗಳನ್ನು ಸೋಲಿಸಿ ನಾವು ಗೆಲುವನ್ನು ಸಾಧಿಸಲೇಬೇಕು. ಝೂಮ್, ಮಾಸ್ಟರ್. ಬೂಸ್ಟ್, ಮಾಸ್ಟರ್. ಸ್ಪೈಡಿ, ಮಾಸ್ಟರ್. ಐಸ್, ಮಾಸ್ಟರ್. ಲಿಲ್ಲಿ, ನಾನು ಹೇಳೋದನ್ನು ಗಮನ ಇಟ್ಟು ಕೇಳಿ. ಇವತ್ತೇ ನಮ್ಮ ಕೊನೆ ದಿನ ಆಗ್ಬೋದು. ನಾಳೆ ನಾನು ನಿಮ್ಮ ಮುಖನ ನೋಡ್ತೀನೋ ಇಲ್ವೋ, ನೀವು ನನ್ನ ಮುಖ ನೋಡ್ತಿರೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಇವತ್ತಿನ ದಿನಾನ ನೆನಪಲ್ಲಿ ಇಟ್ಕೊಳ್ಳೋ ಥರ ಸೆಲೆಬ್ರೇಟ್ ಮಾಡೋಣ. ನಿಮ್ಮ ಕೊನೆ ಆಸೆಗಳೇನಂತ ಹೇಳ್ಬೋದು. ಝೂಮ್, ನಿನ್ನ ಆಸೆಗಳೇನಿದೆ ಅಂತ ಹೇಳು. ಮಾಸ್ಟರ್, ನಂಗೆ ಅವೆಲ್ಲ ರೋಬೋ ಬೇಕು ಅಂತ ಆಸೆ. ನೀನೇ ರೋಬೋ ಥರ ಇದೆಯಾ? ರೋಬೋ ಯಾಕೆ ಬೇಕು? ಆಯ್ತು, ನೀನೇ ಇಟ್ಕೊ. ಬೂಸ್ಟ್, ಮಾಸ್ಟರ್. ನಿನ್ನ ಆಸೆಗಳೇನು? ನನಗಂತೂ ಕಸ ಎತ್ತಿ ಬೇಜಾರಾಗ್ಬಿಟ್ಟಿದೆ ಮಾಸ್ಟರ್. ಅದಕ್ಕೆ ನಾನು ಕಸನೇ ಇಲ್ಲದೆ ಸುಂದರವಾದ ಪ್ರಪಂಚ ಸೃಷ್ಟಿ ಮಾಡಬೇಕು ಅಂದರೆ ನನ್ನ ಆಸೆ ಮಾಸ್ಟರ್. ಯುದ್ಧ ಮಾಡೋಕ್ಕೋಸ್ಕರ ರೋಬೋನ ಸೃಷ್ಟಿ ಮಾಡಿದ್ದೀವಿ. ಆಫ್ಟರ್ ಆಲ್ ನೀನು ಕಸ ಗುಡ್ಸೋಕ್ಕೆ ರೋಬೋನ ಸೃಷ್ಟಿ ಮಾಡೋಕ್ಕಾಗಲ್ವಾ? ಸಿಗ್ಬೋದು ಮಾಸ್ಟರ್. ಒಂದು ಇಟ್ಕೊಂಬಿಡು ಜೊತೇಲಿ. ಸ್ಪೈಡಿ ಸರ್, ನಿಮ್ಮ ಆಸೆ ಏನು? ಗಾಳೀಲಿ ತೇಲಾಡೋದು ಕಲಿಬೇಕು ಅಷ್ಟೇ ಸರ್. ಅದನ್ನು ನೀನೇ ಕಂಡುಹಿಡಬೇಕು. ಟ್ರೈ ಮಾಡು, ಒಳ್ಳೇದಾಗಲಿ. ಐಸ್, ನಿನ್ನ ಆಸೆ ಏನು ಅಂತ ನನಗೆ ಗೊತ್ತಾಗುತ್ತೆ, ಆದರೂ ಎಲ್ರಿಗೂ ಗೊತ್ತಾಗಲಿ, ಹೇಳು. ಮಾಸ್ಟರ್, ನನ್ನ ಪಣಕ್ಕಿಂತ ಹೆಚ್ಚು ಪ್ರೀತಿಸಿರೋ ರೋಸ್ನ ಸಾಯ್ಕಿನ ಮುಂಚೆ ಒಂದೇ ಒಂದು ಸತಿ ಕಣ್ ತುಂಬ್ಕೋಬೇಕು ಅಂತ ಆಸೆ. ಆ ದೇವರು ನಿನ್ನ ಮೇಲೆ ಆಶೀರ್ವಾದ ಮಾಡಿದರೆ ಖಂಡಿತ ಸಿಕ್ಕಿದ್ರೂ ಸಿಗ್ಬೋದು. ಎಕ್ಸೈಟ್ ಆಗಬೇಡ, ಓಕೆ? ಲಿಲ್ಲಿ, ವಾಟ್ ಈಸ್ ಯುವರ್ ಆಂಬಿಷನ್? ನಿನ್ನ ಆಸೆಗಳೇನು? ಹೇ ಲಿಲ್ಲಿ, ಹೇ ಲಿಲ್ಲಿ.
ಏನ್ರಿ ಇವಳು ಈಗ ಎದ್ದೋಗ್ತಾ ಇದ್ದಾಳೆ? ಲಿಲ್ಲಿ, ಎಲ್ಲರೂ ಅವ್ರವ್ರ ಆಸೆಗಳನ್ನು ಹೇಳ್ಕೊಂಡ್ರು. ನಿನ್ನ ಕೊನೆ ಆಸೆ ಏನು ಅಂತ ಹೇಳಲೇ ಇಲ್ಲ. ನನಗೂ ಒಂದು ಆಸೆ ಇದೆ, ಆದರೆ ಅದನ್ನು ಪೂರೈಸೋಕ್ಕಾಗಲ್ಲ. ಯಾಕೆ? ನನ್ನ ಕೊನೆ ಆಸೆನ ಪೂರೈಸೋದು ಎಲ್ಲ ನಿಮ್ಮ ಕೈಯಲ್ಲಿದೆ. ಅಂದರೆ ಏನರ್ಥ? ಐ ಲವ್ ಯು. ವಿಲ್ ಯು ಲವ್ ಮೀ? ನಿನ್ನ ಆಸೆ ಆಕಾಂಕ್ಷೆಗಳೆಲ್ಲಾನು ನಾಳೆವರೆಗೂ ಹಂಗೆ ಇಟ್ಕೊಂಡಿರು. ಒಂದು ವೇಳೆ ನಾನು ನೀನು ಬದುಕಿದ್ರೆ ಆವಾಗ ನಾನು ಹೇಳ್ತೀನಿ ಐ ಲವ್ ಯು. ಅಟ್ಲೀಸ್ಟ್ ಮುಂದೆ ಹಗ್ಗಾದ್ರೂ ಮಾಡ್ಬೋದಲ್ವಾ? ನನಗೆ ಗೊತ್ತಿರೋದು ಏನಿದೆ ಇದರೊಳಗಡೆ, ನೋಡೋಣ ಒಂದ್ಸತಿ. ಓಯ್ ಏನಿದು? ಆಫ್ ಆಯ್ತು. ಏಯ್ ಏನಿದು? ಐ ಓಹ್ ಓ ಓ ಗಾಡ್, ವಾಟ್ ಹ್ಯಾಪನ್? ಓಹ್ ಏನು ವರ್ಕೇ ಆಗ್ತಾ ಇಲ್ಲ ಇಲ್ಲಿ. ಓಹ್ ಶಿಟ್, ಓ ವಾಟ್ ಇಸ್ ದಿಸ್? ಸಿಸ್ಟಮ್ ಫುಲ್ ಆಫ್ ಆಯಿತು. ಓ ಶಿಟ್, ಏನು ಮಾಡಲಿ? ಹಲೋ ಮಾಸ್ಟರ್ ಝೂಮ್, ಎಲ್ಲಿದೆಯೋ? ಸಿಸ್ಟಮ್ ಆಫ್ ಆಗ್ಬಿಟ್ಟಿದ್ದು ಕಣೋ. ಮಾಸ್ಟರ್ ಕರ್ಕೊಂಬರೋ ಬೇಗ. ಸಿಸ್ಟಮ್ ಆಫ್ ಆಗ್ಬಿಟ್ಟಿದ್ದು, ನನ್ನ ತಲೆ ಕೆಟ್ಟೋಗ್ಬಿಟ್ಟಿದೆ ಮಗ. ಯಾರು ಕರ್ಕೊಂಬರೋ, ಬೇಗ ಕರ್ಕೊಂಬರೋ ಸರ್. ನಾ ಸಿಸ್ಟಮ್ ಆಫ್ ಆಗ್ಬಿಟ್ಟಿದೆ ಕಣೋ, ಬೇಗ ಕರ್ಕೊಂಬರೋ. ಅಯ್ಯೋ ಝೂಮ್, ಇಲ್ಲಿ ಬಿತ್ತೆ ಸಿಸ್ಟಮ್ ಎಲ್ಲ ಕರ್ಕೊಂಬರೋ. ಸಿಸ್ಟಮ್ ಆಫ್ ಆಗ್ಬಿಟ್ಟಿದೆ ಕಣೋ, ಬೇಗ ಬರೋ. ನನಗೇನೋ ಕೈ ಕಾಲು ಹೊಡ್ತಾ ಇಲ್ಲ, ಬೇಗ ಬರೋ ಸರ್ನ ಕರ್ಕೊಂಬರೋ. ಅಯ್ಯೋ ನನ್ನ ತಲೆ ಸಿಸ್ಟಮ್ ಆಫ್ ಆಗ್ಬಿಟ್ಟಿದೆ ಕಣೋ, ಬೇಗ ಬರೋ. ಅರ್ಜೆಂಟ್ ಬೇಗ ಬರೋ. ಅವನ ಟೆನ್ಷನ್ ಆಗ್ಬಿಟ್ಟಿದೆ ಕಣೋ, ಬೇಗ ಬರೋ. ಓ ಸೆಟ್ ಎರರ್. ಓ ಸೆಟ್, ಓ ಎರರ್ ಬರ್ತಾಯಿದ್ದಲ್ಲಪ್ಪ. ಸೆಟ್, ಏನಪ್ಪ ಮಾಡಲಿ ಇವಾಗ? ಫೋಟೋ ಸೆಟ್. ಏನಂತ ಗೊತ್ತಾಗ್ತಾ ಇಲ್ಲೋ. ಸಿಸ್ಟಮ್ ಎಲ್ಲ ಎರರ್ ಬರ್ತಾ ಇದೆ ನೋಡು. ಇಲ್ಲಿ ಎಲ್ಲ ಅನ್ಕೊಂಡು ಏನಾಯ್ತು ಅಂತ ಅರ್ಕೊಂಡು ಗೊತ್ತಾಗ್ತಾ ಇಲ್ಲ ಕಣೋ ನನಗೆ. ಏನು ಮಾಡ್ತಾ ಇದೆಯಾ? ಏನಾಯ್ತು? ಸ್ವಲ್ಪ ಈ ಥರ ಮಾಡಿ. ಈ ಸರ್ ಏನೋ ಮಾಡ್ತಾ ಇದ್ದೀರಾ? ಕೂಲ್ ಮಾಡ್ತಾ ಇಲ್ಲ. ಸ್ವಲ್ಪ ಕೂಲ್ ಆಗಿರಿ. ಇಲ್ಲಿ ನೋಡಿ ಸರ್. ಏನು ಬರ್ತಾ ಇದೆ ಅಲ್ಲಿ? ಇಲ್ಲ ಸರ್, ಗೊತ್ತಿಲ್ಲ ಅಂದರೆ ಫೋನ್ ಮಾಡಿ ಕೇಳಬೇಕಲ್ವಾ? ನೋ ಸರ್. ಸೆಟ್ ಅಲ್ಲಿ ಎಷ್ಟು ಫಿಟ್ ಮಾಡಿ? ಅದು ಇದು ಈ ಕಡೆ ಟಚ್ ಮಾಡಿ. ಅದು ಎಸ್ ಹಾಂ ಓಕೆ ಅದಲ್ಲ. ಓಕೆ ಇವಾಗ ಕೋಕ್ ಟಚ್ ಮಾಡಿ. ಆ್ಯಂಡ್ BTS. ಓಕೆ MT2 ತಿರ್ಗಾ ಇರೋದು ಬರ್ತಾ ಇದೆ. ಇದು ಮಾಡು. ಮಾಡು. ಎಸ್ ಓಕೆ. ಗ್ರೀನ್ ಬಟನ್ ಹಾಕು. ಸೆಟ್ ಬೂಸ್ಟ್ ಲಿಲ್ಲಿ ATF ಆನ್ ಮಾಡಿ. ಏನಂತ ಗೊತ್ತಾಗ್ತಿಲ್ಲ. ಬ್ಲೂ ಬಟನ್ ಟಚ್ ಮಾಡಿ, ಎಂಟರ್ ಮಾಡಿ. ಇವಾಗ ಸ್ಪೇಸ್ ಹೊಡೀರಿ. ಇವಾಗ ಎಕ್ಸ್ಪ್ರೆಸ್ ಪ್ರೆಸ್ ಮಾಡಿ. ಎಸ್ ಓಕೆ. ಇವಾಗ ಟ್ರಬಲ್ ಶೂಟರ್ ಟಚ್ ಮಾಡಿ. ಎಸ್ ಓಕೆ. ಇವಾಗ ನಾಬ್ ಇದೆಯಲ್ಲ, ಕಂಟ್ರೋಲ್ ನಾಬ್. ಎಸ್ ವರ್ಕ್ ಆಗ್ತಿಲ್ಲ. ನಿನ್ನ ತಲೆಯಲ್ಲಿ ಏನಿದೆ ನಿನ್ಗೇನು ಗೊತ್ತು? ಎರರ್ ಬರ್ತಾನೆ ಇದೆಯಲ್ಲ. ಎಸ್ 100% ಲೋಡ್ ಆಗಿದೆ. ವೆಯ್ಟ್. ಓಕೆ. ವಿತೌಟ್ ನಾಲೆಜ್ ಇದು ಯಾರು ಟಚ್ ಮಾಡಕ್ಕೆ ಹೋಗಬೇಡಿ, ಆಯ್ತಾ? ಓಕೆ. ಯಾರು ನನ್ನ ಡಿಸ್ಕ್ರಿಪ್ಷನ್ ಇಲ್ಲದೆ ಇದನ್ನು ಟಚ್ ಮಾಡಕ್ಕೆ ಬರಬಾರ್ದು. ಇದೆಷ್ಟು ಇಂಪಾರ್ಟೆಂಟ್ ಮಿಷಿನ್ ಅಂತ ಗೊತ್ತು ತಾನೆ ನಿಮಗೆಲ್ಲ? ವಿತೌಟ್ ನಾಲೆಜ್ ಇದು ಯಾರು ಟಚ್ ಮಾಡಕ್ಕೆ ಹೋಗಬೇಡಿ. ಗೊತ್ತಿಲ್ಲ ಅಂದರೆ ಲಿಲ್ಲಿಗೋ ಅಲ್ಲ ಯಾರಿಗೂ ಫೋನ್ ಮಾಡಿ ಕೇಳಿ ಆಮೇಲೆ ಆಪ್ರೇಟ್ ಮಾಡಿ. ನೋಡಿ ಎಕ್ಸ್ಪರ್ಟ್ಸ್,
ಈ ಬಾರಿ ನಾವು ಯುದ್ಧಕ್ಕೆ ಹೋಗುತ್ತಿದ್ದೇವೆ. ಈ ಯುದ್ಧದಲ್ಲಿ ನೀನು ಇರಲೇಬಾರದು. ಈ ಯುದ್ಧದಲ್ಲಿ ನೀನು ಬಂದರೆ ನಿನ್ನ ಮೇಲೂ ಸೆಣಸಾಡಬೇಕಾಗುತ್ತದೆ. ಆದ್ದರಿಂದ ಈ ಯುದ್ಧಕ್ಕೆ ತಲೆ ಹಾಕಬೇಕು. ನೋಡು ಬ್ಲೂ ಮಾಸ್ಟರ್ಸ್, ನಿಮಗಿಂತ ಮೊದಲಿನಿಂದಲೂ ನಾವು ಮನುಷ್ಯರ ಮೇಲೆ ಯುದ್ಧ ಮಾಡಿಕೊಂಡೇ ಬಂದಿದ್ದೇವೆ. ಈಗಲೂ ನಾವು ಯುದ್ಧ ಮಾಡೇ ಮಾಡುತ್ತೇವೆ. ನಿನ್ನಿಂದ ನಮ್ಮನ್ನು ತಡೆಯಲಾಗುವುದಿಲ್ಲ. ನಮಗೂ ಭೂಮಂಡಲದ ನಿಮಗೂ ಭೂಮಂಡಲದ ಮೇಲೆ ಆಸೆ. ಇಬ್ಬರೂ ಹೋರಾಡೋಣ, ಇಬ್ಬರೂ ಗೆಲ್ಲೋಣ, ಇಬ್ಬರೂ ಹಂಚಿಕೊಳ್ಳೋಣ. ಅದೆಲ್ಲ ಕೆಲಸವಲ್ಲ. ಇಡೀ ಭೂಮಂಡಲ ನಮಗೆ ಬೇಕು. ನೀನು ನಮ್ಮ ತಂಟೆಗೆ ಬಂದು ಸಾಯಬೇಡ. ಒಂದು ನಿರ್ಧಾರಕ್ಕೆ ಬರೋಣ. ನಾವಿಬ್ಬರೂ ಸೇರಿ ಯುದ್ಧಕ್ಕೆ ಹೋಗೋಣ. ಮನುಷ್ಯರನ್ನು ಸೋಲಿಸಿ ನಾವಿಬ್ಬರೂ ಗೆಲ್ಲೋಣ. ಇಬ್ಬರು ಸರಿಸಮನಾಗಿ ಹಂಚಿಕೊಳ್ಳೋಣ. ನಾನು ಹೇಳೋದನ್ನ ಎಲ್ಲರೂ ಗಮನ ಇಟ್ಟು ಕೇಳಿ. ಈ ಸರಿ ಬರೋ ಏಲಿಯನ್ಸ್ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಒಂದು ಬ್ಲ್ಯಾಕ್ ಕಲರ್ ಇರುತ್ತೆ, ಅದು ಪೂರ್ವ ದಿಕ್ಕಿಂದ ಬರುತ್ತೆ. ಯೆಲ್ಲೋ ಕಲರು ಪಶ್ಚಿಮ ದಿಕ್ಕಿಂದ ಅಟ್ಯಾಕ್ ಮಾಡುತ್ತೆ. ಇನ್ನು ಬ್ಲೂ ಕಲರು ಯಾವ ಕಡೆಯಿಂದ ಬೇಕಾದರೂ ಅಟ್ಯಾಕ್ ಮಾಡ್ಬೋದು. ಯಾವುದಕ್ಕೂ ನಾವು ತುಂಬ ಸೇಫ್ ಆಗಿರಬೇಕು. ಅದು ತುಂಬ ಡೇಂಜರಸ್. ಅದ್ರ ಮೇಲೆ ಗಮನ ಇಟ್ಕೊಂಡು ನಾವು ಅದ್ರ ಜೊತೆ ಫೈಟ್ ಮಾಡಬೇಕು. ಅದು ಆಲ್ಮೋಸ್ಟ್ ಉತ್ತರ ದಿಕ್ಕಿಂದ ಬರುತ್ತೆ. ಇನ್ನು ಬೇಕಾದಷ್ಟು ಕಲರ್ಸ್ ಇದೆ. ಆ ಕಲರ್ಸ್ನೆಲ್ಲ ನಾನು ನೋಡ್ಕೋತೀನಿ. ಬಟ್ ಎಲ್ಲರೂ ಇಲ್ಲಿ ಜಾಗ್ರತೆ ಆಗಿರಬೇಕು. ನಾನು ಹೇಳ್ತಾ ಇರೋದು ಎಲ್ರಿಗೂ ಗೊತ್ತಾಗ್ತಾ ಇದೆಯಾ? ಸಾಯ್ಬೇಕು ಅಂತ ಆಸೆ ಇದ್ರೆ ಗಮನನ ಬೇರೆ ಕಡೆ ಕೊಡಿ. ಬದುಕಬೇಕು ಅಂತ ಆಸೆ ಇದ್ರೆ ಈ ವಾರಲ್ಲಿ ಏಲಿಯನ್ಸ್ನ ನೀವು ಅಟ್ಯಾಕ್ ಮಾಡಲೇಬೇಕು. ಅಂಡರ್ಸ್ಟ್ಯಾಂಡ್? ಬರೀ ಓಕೆ ಹೇಳೋದಲ್ಲ, ಮಾಡಿ ತೋರಿಸ್ಬೇಕು. ಏಲಿಯನ್ಸ್ ಎದುರಿಗೆ ಎದೆ ಕೊಟ್ಟು ಹೋರಾಡಿದ್ರೇನೆ ನಾವು ಇದ್ರಲ್ಲಿ ಗೆಲ್ಲಕ್ಕಾಗೋದು. ಇಲ್ಲ ಅಂದ್ರೆ ಎಲ್ಲರೂ ಸಾಯಲೇಬೇಕಾಗುತ್ತೆ. ಇದು ಬದುಕು ಸಾವಿನ ಮಧ್ಯೆ ಇರತಕ್ಕಂಥ ಸಂಘರ್ಷ. ನೀನು ಕಾಮಿಡಿ ಪೀಸು. ಕಾಮಿಡಿ ಮಾಡ್ಕೊಂಡು ರಣರಂಗದಲ್ಲಿ ಜೀವನನ ಹಾಳು ಮಾಡ್ಕೋಬೇಡ. ಲಿಲ್ಲಿ, ನೀನು ಹುಡುಗಿ ಅಂತ ಥಿಂಕ್ ಮಾಡಬೇಡ. ನೀನು ಹುಡುಗರಿಗೇನು ಕಮ್ಮಿ ಅಲ್ಲ. ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೀನಿ. ನೀನು ಏಲಿಯನ್ಸ್ನ ಓಡಿಸ್ಲೇಬೇಕು. ಆಯ್ಸ್ ಮಾಸ್ಟರ್, ರಣರಂಗದಲ್ಲಿ ನೀನು ಲವ್ನ ಯಾವತ್ತೂ ನೆನ್ಪು ಮಾಡ್ಕೋಬೇಡ. ಓಕೆ ಮಾಸ್ಟರ್. ಸ್ಪೈಡಿ, ನೀವು ಗನ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಮಿಸ್ಟರ್ ಬೂಸ್ಟ್, ಎಸ್ ಮಾಸ್ಟರ್. ವಾಯ್ಸ್ ಗಟ್ಸ್ ಆಗಿದೆ, ಬಾಡಿ ಸ್ಟ್ರೆಂತ್ ಆಗಿರಬೇಕು. ನಾಳೆ ನಮ್ಮೆಲ್ಲರ ಕ್ಲೈಮ್ಯಾಕ್ಸ್ ನಡೆದೇ ನಡೆಯುತ್ತೆ. ಎಲ್ಲರೂ ರೆಡಿ ಇದ್ದೀರಾ? ಇದು ಕೊನೆಯ ದಿನ. ಇಷ್ಟು ದಿನ ತಮ್ಮ ಪ್ರಾಣಗಳನ್ನು ಉಳಿಸಿಕೊಂಡು ಹೇಗೋ ಹೋರಾಡುತ್ತಿದ್ದನು. ಆದರೆ ಇಂದು ಅಥವಾ ನಾಳೆ ಅವರು ಉಳಿಯುತ್ತಾರೋ ಇಲ್ಲವೋ ಯಾರಿಗೂ ಗೊತ್ತಿಲ್ಲ. ತಮ್ಮ ಕೊನೆಯ ನಿದ್ರೆಯನ್ನು ನಿಶ್ಚಿಂತೆಯಿಂದ ಮಾಡುತ್ತಿದ್ದಾರೆ. ಆದರೆ ಉತ್ತರ ಏನೆಂದು ಯಾರಿಗೂ ಗೊತ್ತಿಲ್ಲ. ಬೆಳಗಾದರೆ ಯುದ್ಧ, ಈ ಯಾರೂ ಜನಕ್ಕೆ ಯುದ್ಧ ಭೂಮಿ ಕಾಯುತ್ತಿದೆ. ಜೊತೆಗೆ ಏಲಿಯನ್ಸ್ಗಳ ಯುದ್ಧ ಭೂಮಿಯೂ ಕಾಯುತ್ತಿದೆ. ಇಬ್ಬರ ಸಮಾಗಮ ಆಗುವ ಕಾಲ ಇನ್ನೇನು ಬಂದೇ ಬಿಡುತ್ತದೆ. ಯಾರಿಗೆ ಜಯ, ಯಾರಿಗೆ ಅಪಜಯ ಗೊತ್ತಾಗುತ್ತದೆ.
ಗೊತ್ತಾಗುತ್ತದೆ ಗೊತ್ತಾಗುತ್ತದೆ. ನಾನು ನಮ್ಮ ತಂದೆ ಸತ್ತಿದ್ದಾರೆ ಅಂತ ಅಂದ್ಕೊಂಡೇ ಇಲ್ಲ. ಯಾಕಂದರೆ ನಾನು ನಿನ್ನ ರೂಪದಲ್ಲಿ ನನ್ನ ತಂದೆನ ನೋಡ್ತಾ ಇದ್ದೀನಿ. ನೀನು ಮುಟ್ಟಬೇಕಾದ್ರೆ ಎಲ್ಲ ನಮ್ಮ ತಂದೆ ಕೈನ ಹಿಡ್ದಂಗೆ ನನಗೆ ತುಂಬ ಸಂತೋಷ ಆಗುತ್ತೆ. ಆದರೆ ನಾನು ನಾಳೆ ಇರ್ತೀನೋ ಸಾಯ್ತೀನೋ ಗೊತ್ತಿಲ್ಲ. ತಿರ್ಗಾ ನಾನು ನಿನ್ನ ಯಾವಾಗ ನೋಡ್ತೀನೋ ನನಗಂತೂ ಗೊತ್ತಾಗ್ತಾ ಇಲ್ಲ. ನಮ್ಮ ಫ್ರೆಂಡ್ಸ್ ಹತ್ರನೂ ನಾನು ತುಂಬ ಚಾಲೆಂಜ್ ಮಾಡಿದ್ದೆ. ಈ ಮೆಷಿನ್ ಸ್ಟಾರ್ಟ್ ಆಗೋ ಅಷ್ಟಕ್ಕೆ ನಾನು ರೆಡಿ ಮಾಡಿ ಓಡಿಸ್ತೀನಿ ಅಂತ. ಒಂದು ವೇಳೆ ನಾನು ನಾಳೆ ಜೀವಂತವಾಗಿದ್ದರೆ ನಿನ್ನ ಹೇಗಾದರೂ ರೆಡಿ ಮಾಡಿ ನಿನ್ನ ಓಡಿಸ್ತೀನಿ. ನನಗೋಸ್ಕರ ನೀನು ಸ್ವಲ್ಪ ಬೇಡ್ಕೊ, ನಾನು ಜೀವಂತವಾಗಿ ಬರಬೇಕು ಅಂತ, ನನ್ನ ತಂದೆ ಋಣನ ತೀರಿಸ್ಬೇಕು ಅಂತ. ನಮ್ಮ ತಂದೆಗೋಸ್ಕರನಾದರೂ ನಾನು ಬದುಕಲೇಬೇಕು. ಈ ಲೋನನ ನಾನು ಉಳಿಸ್ಕೊಳ್ಳೇಬೇಕು. ಲಿಲ್ಲಿ ಕೂಡ ನನ್ನ ತುಂಬ ಮನಸಾರೆ ಇಷ್ಟಪಡ್ತಾ ಇದ್ದಾಳೆ. ಒಂದು ವೇಳೆ ನಾನು ಲಿಲ್ಲಿ ಜೀವಂತವಾಗಿದ್ದರೆ ಹೇಗಾದರೂ ಕಷ್ಟಪಟ್ಟು ನಿನ್ನ ರೆಡಿ ಮಾಡಿ ನಿನ್ನ ಮೇಲೆ ನಾವಿಬ್ಬರು ಜೋಡಿಯಾಗಿ ಸವಾರಿ ಮಾಡ್ತೀವಿ. ಆವಾಗ ನೀನು ಇನ್ನೂ ನೋಡೋಕ್ಕೆ ಇನ್ನೂ ಸೂಪರಾಗಿ ಚೆಂದ ಕಾಣಿಸ್ತೀವಿ. ನನ್ನ ತಂದೆ ಹೋದ್ಮೇಲೆ ನನಗೆ ಜೀವನದಲ್ಲಿ ಯಾರೂ ಇಲ್ಲ ಅಂದ್ಕೊಂಡಿದ್ದೆ. ಆದರೆ ನನ್ನ ಲಿಲ್ಲಿ ತುಂಬ ಮನಸಾರೆ ಇಷ್ಟಪಡ್ತಾ ಇದ್ದಾಳೆ. ಅಟ್ಲೀಸ್ಟ್ ಅವಳಿಗೋಸ್ಕರನಾದರೂ ನಾನು ಜೀವಂತವಾಗಿರಬೇಕು. ಅದಕ್ಕೆ ಆ ದೇವ್ರ ಹತ್ರ ನೀನು ನನಗೋಸ್ಕರ ಬೇಡ್ಕೊ, ಪ್ಲೀಸ್ ಪ್ಲೀಸ್ ಪ್ಲೀಸ್.
ಈ ಬಾರಿ ಗೆಲುವು ನಮ್ಮದೇ ಆಗಬೇಕು. ಇರುವ ಮನುಷ್ಯರನ್ನೆಲ್ಲ ಸಾಯಿಸಿ ನಮ್ಮ ಸಾಮ್ರಾಜ್ಯವನ್ನು ಬೆಳೆಸಿಕೊಳ್ಳಬೇಕು. ಇಡೀ ಭೂಮಂಡಲವನ್ನು ನಮ್ಮದಾಗಿಸಿಕೊಳ್ಳಬೇಕು. ಈ ಯುದ್ಧದಲ್ಲಿ ನಾವು ಗೆದ್ದರೆ ಅರ್ಧ ನಿನಗೆ ಅರ್ಧ ನನಗೆ. ಆಯಿತು, ನೀನು ಹೇಗೆ ಹೇಳುವೆ ಹಾಗೆಯೇ ಆಗಲಿ. ಇಡೀ ಸಾಮ್ರಾಜ್ಯ ನಮ್ಮದೇ ಆಗಬೇಕು. ಈ ಮನುಷ್ಯರನ್ನು ಸೋಲಿಸಿ ನಾವು ಭೂಮಂಡಲದ ಮೇಲೆ ಅಸ್ತಿತ್ವವನ್ನು ಪಡೆದುಕೊಳ್ಳಲೇಬೇಕು.
ನಾವಿದರಲ್ಲಿ ಸರ್ವೈವ್ ಆಗೋಕ್ಕಾಗಲ್ಲ. We have to fight. ಯುದ್ಧ ಮುಗಿದಿದೆ, ಆದರೆ ಇಷ್ಟು ಆಶೆಗಳ ನಡುವೆ ಈ 6 ಜನರ ದೇಹಗಳು ಎಲ್ಲಿದೆ ಎಂದು ಯಾರಿಗೂ ಗೊತ್ತಿಲ್ಲ.